ತಾನೇ ನಡೆಸೋದು. ಬೆಂಗಳೂರು ಮೆಡಿಕಲ್ ಕಾಲೇಜ್ ಹಂಗ್ ನಡೆಸ್ತೀರಾ ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಯಾಕೆ ಹಂಗ್ ನಡ್ಸಕ್ ಆಗ್ತಾ ಇಲ್ಲ ನಮ್ಗೆ? ಇಲ್ಲಿ ಪ್ರಶ್ನೆ ಏನಂದ್ರೆ ಇಚ್ಛಾಶಕ್ತಿಯ ಪ್ರಶ್ನೆ. ನಾನು ಹೇಳಿದ್ನಲ್ಲ, ಇಲ್ಲಿ ಸಂಘರ್ಷ ಬಹಳ ಇದೆ, ಇಚ್ಛಾಶಕ್ತಿಯ ಸಂಘರ್ಷ. ಈಗ ನಾವ್ ಯಾರನ್ನ ಹೋಗಿ ಕೇಳ್ತಿದೀವಿ ಅಂದ್ರೆ, ಅವ್ನ್ 1000 ಕೋಟಿ ದುಡಿತಿದ್ದಾನ ಶಾಲೆಯಿಂದ, ಅವನ್ನ ನಾವು ಸರ್ಕಾರಿ ಶಾಲೆ ಉದ್ಧಾರ ಮಾಡಪ್ಪ ಅಂದ್ರೆ ಅವ್ನಿಗೆ ಯಾವ ರೀತಿ ಆಸಕ್ತಿ ಇದೆ? ಅದಕ್ಕೆ ನಾನು ಒಂದ್ಸಾರಿ ಸರ್ ಮುಖ್ಯಮಂತ್ರಿ ಸರ್ಗೆ ಹೇಳಿದ್ದೆ, ಸರ್ ಇದು ನಿಜವಾಗ್ಲೂ ಬಹಳ ಬಿಕ್ಕಟ್ಟು ಬರ್ತಾ ಇದೆ, ನಾವ್ ಏನ್ ಸರ್ಕಾರಿ ಶಾಲೆಗಳು ಗಟ್ಟಿ ಆಗ್ಬೇಕು ಅಂತ ವಿಧಾನಸಭೆನಲ್ಲಿ ಚರ್ಚೆ ಆಗುತ್ತೋ ಆ ಚರ್ಚೆಯಲ್ಲಿ ಭಾಗವಹಿಸೋರೆಲ್ಲ ಖಾಸಗಿ ಶಾಲೆನವ್ರೆ. ಕನಿಷ್ಠ ನೀವು ಅಟ್ಲೀಸ್ಟ್ ಮುಂದಿನ ಚುನಾವಣೆಗಳಲ್ಲಿ ಯಾರು ಶಾಲೆ ಅಂದ್ರೆ ಖಾಸಗಿ ಶಾಲೆ ಆಸ್ಪತ್ರೆ ಇಟ್ಕೊಂಡಿರ್ತಾರೋ ಅವ್ರಿಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಿ ಕನಿಷ್ಠ. ಅವಾಗ ಆ ಸಂಘರ್ಷನಾದ್ರೂ ಕಡಿಮೆ ಆಗುತ್ತೆ. ನೀವು ಅವ್ರನ್ನ ಗೆಲ್ಲಿಸ್ಕೊಂಡ್ಬರ್ತೀರಿ, ಇಲ್ಲಿ ಹೋಗ ಅವ್ನ ಸರ್ಕಾರ. ಈಗ ನೋಡಿ ಎಷ್ಟು ಸರ್ಕಾರಿ ಶಾಲೆಗಳು ಮುಚ್ತಾ ಇದಾವೆ. ಆರೋಗ್ಯ ಕೇಂದ್ರ ಇತ್ತು, PHC, ಅದನ್ನ ಮುಚ್ಚ. ಈಗ ಒಂದು ದೊಡ್ಡ ಸ್ಪೆಷಾಲಿಟಿ ಆಸ್ಪತ್ರೆ ಬೇರೆ, ತಕ್ಷಣ ಏನಾದ್ರೂ ಜನಕ್ಕೆ ಏನಾನ ಆದ್ರೆ ಅವ್ನು ಹೋಗ್ಬೇಕಲ್ಲ PHCಗೆ, ಅಲ್ಲ ಅದು ತಾನೇ ಮೊದ್ಲು, ಆಮೇಲೆ ಮಿಕ್ಕಿದ್ದೆಲ್ಲ. ಸೊ ಅದನ್ನು ನಾವು ಈಗ ಎಂಥ ಕಾಲ್ಘಟ್ಟದಲ್ಲಿ ಇದೇವ್ ನಾವು ಅಂದ್ರೆ, ಜನ ಮುಂದೊಂದು ದಿವಸ ನೀನ್ ನಮ್ಗೆ ಆರೋಗ್ಯನೂ ಕೊಡಲ್ಲ, ಶಿಕ್ಷಣನೂ ಕೊಡಲ್ಲ, ಉದ್ಯೋಗ ಕೊಡಲ್ಲ, ನೀನ್ ಯಾಕೆ ಬೇಕಪ್ಪ? ಡೆಮಾಕ್ರಸಿಯ ಜೀವಾಳನೆ ಇವು 3 ಮೂಲಭೂತವಾದಂಥದ್ದು: ಉದ್ಯೋಗ, ಆರೋಗ್ಯ ಮತ್ತೆ ಶಿಕ್ಷಣ. ಇದನ್ನ ಕೊಡ್ಲಿಲ್ಲ ಅಂದ್ರೆ ನೀವ್ ಯಾಕೆ ಬೇಕು ನಮ್ಗೆ ಅನ್ನೋ ಪ್ರಶ್ನೆ ಬರುತ್ತೆ. ಬಟ್ ಅಷ್ಟೊತ್ತಿಗೆ ಅಟ್ಲೀಸ್ಟ್ ಈ ಸರ್ಕಾರಗಳು ಎಚ್ಚೆತ್ಕೋಬೇಕು. ಅಟ್ಲೀಸ್ಟ್ ಶಿಕ್ಷಣ, ಆರೋಗ್ಯ ಕೊಟ್ಬಿಡಿ ನೀವು, ಅದು ಬಹುತೇಕ ಜನರ ಬದುಕನ್ನ ಬೇರೆ ಕಡೆಗೆ ತಗೊಂಡೋಗಿ. ನಿಮ್ಮ ಮಕ್ಕಳು ಇದೇ ಶಾಲೆಯಲ್ಲಿ ಹಾಕಿದ್ರು ಕೇಳ್ಪಟ್ಟೆ. ಇದ್ರ ಶಾಲೆಯಲ್ಲಿ ಶ್ರಮ ನಿಮ್ದು ಎಷ್ಟಿದೆ ಸರ್? ಸರ್, ನಾನು ಶಾಲೆಗೆ ನಮ್ಮ ತಂದೆ ತಾಯಿ ಸೇರಿಸಿದ್ದು ಇಲ್ಲೇನೆ. ನಾನು ಓದಿ ಇಲ್ಲೇ ಮಲಗಿ ಪಾಠ ಕಲ್ತಿರೋನು. ನಮ್ಮ ಶಾಲೆನ ಉನ್ನತ ಮಟ್ಟಕ್ಕೆ ಏರಿಸ್ಬೇಕು. ಯಾಕೆ ಅಂತಂದ್ರೆ ಕೆಲವು ಈ ನಮ್ಮ ನಿರಂಜನ ಸರ್ ಹೇಳ್ದಂಗೆ ಖಾಸಗೀಕರಣಕ್ಕೆ ಜನ ಹೊರಗು ಕೊಟ್ಟು ನಮ್ಮ ಶಾಲೆ 60-50 ಬಂದ್ಬಿಟ್ಟಿತ್ತು ಸ್ಟ್ರೆಂತ್. ನಾವು ಆಮೇಲೆ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆದ್ಮೇಲೆ ನಮ್ಮ ಜಮೀನುಗಳು ಎಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅಕ್ವೇಷನ್ ಆದ್ಮೇಲೆ ಅವ್ರು ನಮ್ಗೊಂದು ಒಪ್ಪಂದ ಮಾಡಿಕೊಟ್ರು. ನಮ್ಮ ಜಮೀನೆಲ್ಲ ನಮ್ಮ ವ್ಯವಸಾಯ ಜಮೀನು ತಗೊಳ್ಳೋವಾಗ ನಿಮಗೆ ಉದ್ಯೋಗ, ಮೂಲಭೂತ ಸೌಕರ್ಯಗಳೆಲ್ಲವನ್ನು ಒದಗಿಸ್ಕೊಡ್ತೀವಿ ಅಂತ ಆ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ನಮ್ಮ ಶಾಲೆನ ಕಟ್ಟಿಸಿ ಎಲ್ಲ ರೀತಿಯಾದ ಸಪೋರ್ಟ್ ಅವ್ರ ಹತ್ರ ತಗೊಂಡು ನಮ್ಮ ಶಾಲೆನ ಉನ್ನತ ಮಟ್ಟಕ್ಕೆ ಬೆಳೆಸೋದಕ್ಕೆ ನಾವು ಭಾರಿ ಶ್ರಮ ಪಟ್ಟು ಇವತ್ತು 500 ಜನ ಮಕ್ಕಳು ಮಾಡಿದ್ದೀವಿ. ಖಾಸಗಿ ಶಾಲೆಗಿಂತ ನಮ್ಮ ಶಾಲೆಯಲ್ಲಿ ಏನೂ ಕಡಿಮೆ ಇಲ್ಲ. ಖಾಸಗಿ ಶಾಲೆಗೆ ಇನ್ನೂ ವಿರುದ್ಧ ಕೆಲಸನೇ ಮಾಡ್ತೀವಿ. ಖಾಸಗಿ ಶಾಲೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾಗ್ಲಿ, ಇನ್ನೊಂದು ಮಾಡಬೇಕಾಗ್ಲಿ, ಪೋಷಕರ ಹತ್ರ ಹಣ ವಸೂಲಿ ಮಾಡಿ ಅವ್ರ ಮೇಲೆ ಒತ್ತಡ ಹಾಕಿ ಮಾಡ್ತಾರೆ. ನಮ್ಮ ಶಾಲೆಯಲ್ಲಿ ನಾವು ನಮ್ಮ ಕೈಲಾದಷ್ಟು ದಾನಿಗಳನ್ನ ಸಹಾಯ ಪಡೆದು ಎಲ್ಲ ನಮ್ಮ ಕೈಯಿಂದ ಆದಷ್ಟು ಹಾಕಿ ನಮ್ಮ ಮಕ್ಕಳಿಗೆ ಯಾವುದೇ ಸವಲತ್ತು ಕಡಿಮೆ ಆಗದೇನೆ ನಾವು ಸೌಕರ್ಯ ಕೊಟ್ಟು ನಮ್ಮ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಓಕೆ ಸರ್.